हुबली में समाज परिवर्तन समुदाय के प्रमुख एसआर हिरेमठ ने मुख्यमंत्री सिद्धरमैया को 14 साइटें वापस लेने की मांग की। उन्होंने सवाल उठाया कि क्या 3 एकड़ जमीन के लिए 56 करोड़ रुपए देना सही है। हिरेमठ ने सार्वजनिक जीवन में नैतिकता की आवश्यकता पर जोर देते हुए कहा कि सिद्धरमैया को सही व्यक्ति का चयन करना चाहिए। उन्होंने ये भी कहा कि उप मुख्यमंत्री पद के लिए प्रयास कर रहे लोगों को सार्वजनिक जीवन में नहीं होना चाहिए, बिल्कुल जेल में होना चाहिए। उन्होंने परोक्ष रूप से डीके शिवकुमार पर हमला करते हुए कहा कि कर्नाटक के लिए उपयुक्त व्यक्ति का चयन जरूरी है। हिरेमठ ने भाजपा पर भी निशाना साधते हुए कहा कि पार्टी में भ्रष्टाचार के आरोप लगाने की कोई नैतिकता नहीं है। ಸರ್ ನನ್ನ ನಿಲುವು ಸ್ಪಷ್ಟ ಅದ. ಅದೇನಂತಲ್ಲ, ಈಗ ಹೊರಗೆ ಚಂದ್ರ ಅದಾನೋ ಸೂರ್ಯ ಅದಾನೋ ಅನ್ನೋದು ಎಷ್ಟು ಕ್ಲಿಯರ್ ಅದ ಅಷ್ಟ. ಏನಂದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವು ನಿಮ್ಮ ಅಧಿಕಾರವನ್ನು ಕೊಟ್ಟು ಇವರಿಗೆ ಏನು ಕಳಿಸ್ತೀವಿ ಪಬ್ಲಿಕ್ ಸರ್ವೆಂಟ್ಸ್ರಿಗೆ, ಅವರಿಗೆ ಮೊದಲು ನೈತಿಕತೆ ಅನ್ನೋದು ಬೇಕು. ಅದು ವಿಶೇಷವಾಗಿ ಮುಖ್ಯಮಂತ್ರಿ ಅಂದರೆ ಅತಿ ಹೆಚ್ಚಿನ ಪವರ್ಸ್ ಇರ್ತಾವೆ, ಪ್ರಧಾನಮಂತ್ರಿ ಅಂದರೆ ಅಲ್ಲಿ ಹೆಚ್ಚಿನ ಪವರ್ಸ್ ಇರ್ತವೆ, ಎರಡನೇ ಲೆವೆಲ್ ಅಂದರೆ ಕ್ಯಾಬಿನೆಟ್ ಮಂದಿ ಇರ್ತಾರೆ, ಅವ್ರಿಗೆಲ್ಲರಿಗೂ ಜವಾಬ್ದಾರಿತನ ಇದೆ. ಸೊ ನನ್ನ ಅಭಿಪ್ರಾಯದೊಳಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನನಗೆ ಇದನ್ನು ಧಾರವಾಡದಾಗ ಕೇಳಿದಾಗ ಏನು ಹೇಳಿದ್ರೆ, ಅವ್ರಿಗೆ ಏನಾದರೂ ನೈತಿಕತೆ ಇದ್ರೆ ಜವಾಬ್ದಾರಿತನ ಇದ್ರೆ ಅವರು ಆ ಸೈಟ್ಗಳನ್ನ ಏನು ಮಾಡ್ಬೇಕ್ರಿ, ಅಪ್ಸ್ಕೊಡಿ. ಆಮೇಲೆ ನಮಗೆ ನಮ್ಮ ಭೂಮಿ ತಗೊಂಡಾಗ ನಮ್ಗೆ ಎಷ್ಟು ಕೊಡ್ತಾರೆ ಗೊತ್ತದ ಕಂಪೆನ್ಸೇಷನ್, ಅಷ್ಟು ಅವ್ರು ಕೊಟ್ರ ಮತ್ತು ಅದನ್ನ ಅಲ್ಲಿ ಇಟ್ಟು ವಿಧಾನಸಭಾದೊಳಗೆ ಯಾರ್ದು ಅಬ್ಜೆಕ್ಷನ್ ಇರ್ಲಿಕ್ಕೆ ಅದನ್ನು ರಿಸೀವ್ ಮಾಡಬೇಕು. ಅದಕ್ಕಂತಾರ ನಿಜವಾದ ನೈತಿಕತೆ ಇರುವ ಏನೋ ಮುಖ್ಯಮಂತ್ರಿ ಅಂತ. ಈಗ 56 ಕೋಟಿ ರೂಪಾಯಿ ಇವರಿಗೆ 3 ಎಕರೆ ಚಿಲ್ಲರೆ ಇದಕ್ಕೆ ಸಿಕ್ಕರೆ ಎಷ್ಟು ಮಂದಿಗೆ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿದೆ? ಅದು ನಾನು ಶೇರ್ತಿ ಭೂಮಿ ಕೊಟ್ಟಿದ್ದೆ ಹೇಳ್ತೀನಿ, ನಾನು 1 to 1, ನಾನೇನು ಬೇರೆ ಆಪಲ್ಸ್ ಅಂಡ್ ಆರೆಂಜಸ್ ಮಾಡ್ತಾ ಇಲ್ಲ. ಸೊ ನನ್ನ ಅಭಿಪ್ರಾಯದೊಳಗೆ ಅವ್ರಿಗೆ ಏನಾದರೂ ಆ ಜವಾಬ್ದಾರಿತನ ಇದ್ರೆ, ಇದು ಲೀಗಲ್ ಫೈಟ್ ಏನದಲ್ಲ, ಇದು ಗೆದೆಯೋ ಫೈಟ್ ಅಲ್ಲ ಸರ್. ಈಗ ಗೊತ್ತಿದೆ ನಿಮಗೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಕೇಜ್ರಿವಾಲ್ಗೆ ಏನು ಮಾಡ್ತು, ಆಮೇಲೆ ಇವರಿಗೆ ಯಾರು ಸೊರೇನ್ ಅವ್ರಿಗೆ ಏನು ಮಾಡ್ತು, ಎಲ್ಲರಿಗೆ ಏನು ಮಾಡ್ತು ಎಲ್ಲ ಗೊತ್ತದ. ಅವ್ರ ದಂಧೆನದಾಗಿದೆ, ಮಾನ ಮರ್ಯಾದೆ ನಾಚಿಕೆ ಎಲ್ಲ ಬಿಟ್ಟಾರ ಅವರು. ಈ ದೇಶದ ಜನತೆ ನಮ್ಮಂಥವ್ರು ಏನು ಕೆಲವು ಮಂದಿ ನಾವು ಪ್ರಯತ್ನ ಮಾಡಿದ್ವಿ, ನಿಮಗೆ ಚಾರ್ಜ್ ಶೀಟ್ ಅಂದ್ರೆ ಜನತಾ ಆರೋಪ ಪಟ್ಟಿ ಅಂತ ಮಾಡಿದ್ದೇವೆ ಯಾರೋ ಮೋದಿ ಮತ್ತು ಶಾ ಸರ್ಕಾರಕ್ಕೆ. ಕೊನೆಗೆ ಅವ್ರನ್ನ ಇಸ್ ಬಾರ್ 400 ಕೆ ಭಾರತ 400ಕ್ಕಿಂತ ಏನು ಅದು ಹಗಲಿಗನಸು, ಏನು ಬಹುಮತ ಬರಲಿಲ್ಲ. ಅವ್ರಿಗೆ ಏನಾರ ಸ್ವಲ್ಪ ನೈತಿಕತೆ ಇದ್ರೆ ನಾಸಿಗೇಡಿಗಳು ಹೋಗ್ಬಾರ್ದಾಗಿತ್ತು ಅಲ್ಲಿ. ಯಾಕಂದ್ರೆ 2 ಸಲ ಅಧಿಕಾರ ಮಾಡಿದ್ದಾರೆ, 10 ವರ್ಷ ಮಾಡಿದ್ದಾರೆ, ಅವ್ರ ಮೇಲೆ ಜನ ಇದು ಕೊಟ್ಟಿದ್ದಾರೆ. ಈಗ ಉಳಿದವ್ರಿಗೆ ಕೊಡ್ಬೇಕು ಅವಕಾಶ ಮೊದಲು. ಇದು ಇಲ್ಲಿ ಆಗ್ಯಾವ್ರಿ. ನಾ ಏನು ಉದಾಹರಣೆ ಏನು ಹೇಳ್ಬೇಕಾಗಿಲ್ಲ, ನನಗೇನು ಅವ್ರ ಬಗ್ಗೆ ಏನು ವೈರತ್ವ ಇಲ್ಲ, ಇವ್ರ ಬಗ್ಗೆ ಏನು ಪ್ರೀತಿ ಇಲ್ಲ, ಏನಿಲ್ಲ. ಯಾಕಂದ್ರೆ ಇದನ್ನ ಭ್ರಷ್ಟಾಚಾರ ಎಲ್ಲ ಶುರು ಮಾಡಿದವ್ರೆ ಕಾಂಗ್ರೆಸ್ದವರು, ಅವರೇ ಗ್ರೌಂಡ್ ಮಾಡಿದ್ರದ್ದಲ್ಲ ಇವ್ರು ಬಂದರು. ಅದಕ್ಕೆ ನಂದೇನು ಇದ್ರ ಬಗ್ಗೆ ಇದೆ ಅಂದ್ರೆ, ಸಿದ್ದರಾಮಯ್ಯ ನೈತಿಕ ಹೊಣೆಗಾರಿಕೆಯನ್ನು ಕೊಡಬೇಕು. ಅತಿ ಮಹತ್ವದ ನೈತಿಕ ಹೊಣೆಗಾರಿಕೆ ಏನಿದೆ ಅಂದ್ರೆ, ಸರಿಯಾದ ಮುಂದಿನ ವ್ಯಕ್ತಿಯನ್ನ ಆಯ್ಕೆಯೊಳಗೆ ಪ್ರಮುಖ ಪಾತ್ರ ಮಾಡ್ಬೇಕು ಅವರು. ಈಗ ನೋಡ್ರಿ, ಅವ್ರು ಹೋದ್ರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾರ್ದಾರ ಗೊತ್ತದ ನಿಮಗೆ? ನಮ್ದು ಅವ್ರದ್ದು ಡಿಬೇಟ್ ಆಗಿದ್ದು ಗೊತ್ತದ. ನಾ ಹೇಳಿದೆ, ನಿಮ್ಮಂಥವ್ರು ಏನು ಸಾರ್ವಜನಿಕ ಜೀವನದಾಗ ಇರಬಾರ್ದು, ಎಲ್ಲಿರ್ಬೇಕು? ಜೈಲೊಳಗಿರ್ಬೇಕು. ಈಗ ಡೆಫಿನೆಟ್ಲಿ ಯಾಕಂದ್ರೆ ಹಣನೂ ಇದೆ, ಮಾಡಬಾರ್ದು ಎಲ್ಲನೂ ಇದೆ. ಇಂಥವ್ರು ಬಂದ್ರೆ ಕರ್ನಾಟಕಕ್ಕೆ ಇದಕ್ಕಿಂತ ಹೆಚ್ಚು ಅನ್ಯಾಯ ಸಿದ್ದರಾಮಯ್ಯ ಮತ್ತೆ ಯಾವುದು ಮಾಡ್ದಂಗೆ ಆಗೋದಿಲ್ಲ. ಅದಕ್ಕೆ ಎಲ್ಲರೂ ಕೂಡಿಕೊಂಡು ಒಬ್ಬರು ನೈತಿಕತೆ ಇರುವಂಥವ್ರು, ಕರ್ನಾಟಕವನ್ನು ಸರಿಯಾದ ದಿಶೆಯೊಳಗೆ ಒಯ್ಯೋರ ಬಗ್ಗೆ ಅವರು ಆಯ್ಕೆ ಮಾಡಬೇಕು. ಎರಡನೇದ್ದು, ನನಗೆ ಸಮಗ್ರವಾಗಿ ಹೃದಯ ತುಂಬಿ ಬಂದಿದೆ. ಯಾಕಂದ್ರೆ ನಾನು ಸುಪ್ರೀಂ ಕೋರ್ಟ್ದ ಮುಖ್ಯ ನ್ಯಾಯಾಧೀಶರು ಏನು ಮಾಡಬೇಕು ಅನ್ನೋದನ್ನ ಆರೋಪ ಪಟ್ಟಿಯೊಳಗೆ ನಾವು ಬರೆದಿದ್ದೇವೆ. ಏನಂದ್ರೆ ಅವ್ರೇನು ಹೇಳಿದ್ರು, ಇಲೆಕ್ಟೋರಲ್ ಬಾಂಡ್ಸ್ ನಿಮಗೆ ಗೊತ್ತಿದೆ, 7-8 ಸಾವಿರ ರೂಪಾಯಿ ಕೊಡಿದ್ದು, ಅದ್ರೊಳಗೆ ಸಿಂಹಪಾಲ ಹೋಗಿದೆ ಈ ಬಿಜೆಪಿ ಅವರಿಗೆ ಹೋಗಿದೆ. ಉಳಿದವ್ರು ಏನು ಕಡಿಮೆ ಇಲ್ಲ. ತೃಣಮೂಲ್ ಕಾಂಗ್ರೆಸ್ಗೆ ಹೋಗಿದೆ, ವೆಸ್ಟ್ ಬೆಂಗಾಲ್ ಕಾಂಗ್ರೆಸ್ಗೆ ಹೋಗಿದೆ, DMK ಅವ್ರಿಗೆ ಹೋಗಿದೆ, BRS ಎಲ್ಲರಿಗೂ ಹೋಗಿದೆ. ಎಲ್ಲರಿಗೂ ಒಂದೇ ಅಳತೆಗೋಲಿರ್ಬೇಕು, ಒಬ್ಬರಿಗೊಂದು ಇಲ್ಲ. ನಾವು ಆರ್ಟಿಕಲ್ 14 ನಮ್ಮ ಸಂವಿಧಾನ ಹಂಗಿದೆ. ಸೊ ಈಗ ಸದ್ಯ ಇವರೇನು FIR ಮಾಡಿದಾರಲ್ಲ, ಇದು ಸಮಗ್ರವಾಗಿ ಲೆಜಿಟಿಮೇಟ್ ಇದೆ. ಇದು ನಿರ್ಮಲಾ ಸೀತಾರಾಮನ್ ಅಷ್ಟೇ ಅಲ್ಲ, ಮೊಟ್ಟ ಮೊದಲು ನರೇಂದ್ರ ಅವರ ತಂದೆ ಹೆಸರೇನು ದಾಮೋದರ ದಾಸ್ ಮೋದಿ, ಆಮೇಲೆ HM ಏನು ನಮ್ಮ ಹೋಮ್ ಮಿನಿಸ್ಟರ್ ಅದಾರಲ್ಲ ಶಾ ಅಮಿತ್ ಅವರು, ಆಮೇಲೆ ಈ ಹೆಣ್ಮಗಳು ಯಾರು, ಯಾಕಂದ್ರೆ ಅವ ಯಾರವ ಮಹಾಕಳ್ಳ ಹೋದ್ ನೋಡ್ರಿ ಮೇಲೆ, ಅರುಣ್ ಜೇಟ್ಲಿ, ಅವನ ಬ್ರೇನ್ ಚೈಲ್ಡ್ ಇದು ಮೋದಿ ಮತ್ತು ಅವ್ರದ್ದು ಯಾವುದು ಇಲೆಕ್ಟ್ರಲ್ ಬಾಂಡ್ಸು. ಇದು 2017 ಶುರು ಆಗಿದ್ರಿ. ನಾವೆಲ್ಲ ಕೆಲವು ಮಂದಿ ಏನು
ಇದನ್ನ ಹಾಕಿದೆವು ಅಲ್ಲಿ ಕೇಸು 2017-18 ಜನವರಿ 2ಕ್ಕೆ ಇದು ಆಯ್ತು. ಸೊ ಇವರು ಎಲ್ಲರಿಗೂ ಏನದಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು. ಯಾರ್ಯಾರು ಇಲೆಕ್ಟ್ರಲ್ ಬಾಂಡ್ಸ್ ಒಳಗೆ ಕಡಿಮೆ ಹಣ ದೊಡ್ಡ ಹಣದ ಪ್ರಶ್ನೆ ಏನೇ ಮಾಡಿದ್ರು ಕೂಡ ಎಲ್ಲರಿಗೂ ಅದನ್ನ ಪ್ರಕಾರ ಶಿಕ್ಷೆ ಆಗ್ಬೇಕು. ಅದಕ್ಕೆ ಪ್ರಪೋರ್ಷನ್ ಇಡಾಗಿ ಅಂದ್ರೆ ಏನಿದ್ರ ಅರ್ಥ, ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಹೇಳ್ತದೆ ಇಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಏನಿದೆ ಅಲ್ಲ ಇದು ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಇಟ್ ಇಸ್ ಇಲ್ಲೀಗಲ್. ಈಗ ನಾವೇ ಹೋಗಿ 1000 ಗಟ್ಟಲೆ ಕೋಟಿ ರೂಪಾಯಿ ತೊಗೊಂಡ್ರೆ ನಿಮ್ಮನ್ನು ಬಿಡ್ತಾರೆ, ಒಳಗೆ ಹಾಕ್ತಾರೋ ಇಲ್ರಿ? ನಾನು ಅದನ್ನೇ ಹೇಳಿನಿ, ಸುಪ್ರೀಂ ಕೋರ್ಟಿಗೆ ಜವಾಬ್ದಾರಿತನ ಇದ್ರೆ ಅವರು ಮೊದಲನೇ ಪಾರ್ಟ್ ಯಶಸ್ವಿಯಾಗಿ ಮಾಡಿದ್ರು. ನಿಮಗೆ ಗೊತ್ತು SBI ಒಬ್ಬ ಗುಲಾಮ ಬಾಂಡೆಡ್ ಲೇಬರರ್ ಕಿಂತನೂ ಅಚ್ಚುತ್ ಹೋಗಿ ನಮಗೆ ಟೈಮ್ ಬೇಕು, ನಾವು ಜೂನ್ದೊಳಗೆ ಕೊಡ್ತಾರೆ ಅಂದ್ರೆ ಎಲ್ಲ ಇಲೆಕ್ಷನ್ ಆದ್ಮೇಲೆ ಕೊಡೋರು ನಾಚಿಕೇಡಿಗಳು. ಸುಪ್ರೀಂ ಕೋರ್ಟ್ ಕರೆಕ್ಟ್ ಹಿಡ್ತೀವಿ, ಇಲ್ಲಿ ಕೊಡೋ ಇರ್ಲಿಕ್ಕಂದ್ರೆ ನೋಡಿ ನಿನ್ನ ಒಳಗೆ ಆಗ್ತೇವಂತ ಕೊಟ್ರು ಇಲ್ರಿ. ಸೊ ನನ್ನ ಅಭಿಪ್ರಾಯದೊಳಗೆ ಇಲೆಕ್ಟ್ರಲ್ ಬಾಂಡ್ಸ್ ಏನದಲ್ಲ ಇಟ್ ಮಸ್ಟ್ ಗೋ ಟು ದ ಲಾಜಿಕಲ್ ಕನ್ಕ್ಲೂಷನ್, ತಾತ್ವಿಕ ಅಂತಿಗೆ ಹೋಗ್ಲೇಬೇಕು. ಸೊ ಈಗ ಸೀತಾರಾಮನ್ನೂ ಕೊಡಬೇಕು, ಆಮೇಲೆ ಯಾರೋ ಸಿದ್ದರಾಮಯ್ಯ ಇದೇನು ಅನುಚಿತ ಇದು ಅದಲ್ಲ ಅವರು ಕೊಡಬೇಕು. ಆದ್ರೆ ಅವರು ಹಂಗೆ ಕೊಟ್ಟು ಬಿಟ್ರಂದ್ರೆ ನಮ್ಮ ಕರ್ನಾಟಕ ಜನತೆ ಏನವ್ರೊಳಗೆ ವಿಶ್ವಾಸ ಇಟ್ಟಾರ, ಇದ್ದಿದ್ರೊಳಗೆ ಏನದಲ್ಲ ಅವರು ಅಧಿಕಾರ ದುರುಪಯೋಗ ಸಾಕಷ್ಟು ಮಾಡ್ಯಾರ. ACB ಮಾಡಿದ್ರು ಭ್ರಷ್ಟನ ರಕ್ಷಣೆ ಮಾಡಲಿ. ನಿಮ್ಗೆ ಗೊತ್ತು, ನಾವು ಹೈಕೋರ್ಟಿಗೆ ಹೋಗಿ ಚೀಮಾರಿ ಹಾಕ್ಸಿ ಅದನ್ನ ತಿರುಗಿ ಲೋಕಾಯುಕ್ತ ಪವರ್ಸ್ ಕೊಡಿಸ್ಬೇಕಾಯ್ತು, ಅದು ಮಾತು ಬೇರೆ. ಬಟ್ ನಾನೇನಂತೀನಿ, ಅದು ಅಧಿಕಾರ ದುರುಪಯೋಗ ಇರಲಿ, ಹಣದ ದುರುಪಯೋಗ ಯಾವುದೇ ಇರಲಿ, ಎಲ್ಲಾನು ಏನದಲ್ಲ ಅಪರಾಧಗಳೇ ಆಗ್ತಾವ ಸರ್. ಈಗ ಹೈಯೆಸ್ಟ್ ಸುಪ್ರೀಂ ಕೋರ್ಟ್ ಹೇಳ್ಯದ ಅನ್ಕಾನ್ಸ್ಟಿಟ್ಯೂಷನಲ್ ಇಲ್ಲೀಗಲ್ ಅಂತ, ಎಲ್ಲರೂ ಮೆರಿಲ ಹತ್ತಾರ. ಅವನು ತಿಳ್ಕೊಳ್ರಿ, ಮಮತಾ ಬ್ಯಾನರ್ಜಿ ಅದಾಳ ಅದ್ರೊಳಗೆ, ನಿಮ್ಮ BRS ತೆಲಂಗಾಣದವ ಅದಾನ, ಮೋದಿ ಅದಾರ, ಎಲ್ಲರೂ ಅದಾರ, ಎಲ್ಲರೂ ಅದ್ರ ಲಾಭ ಪಡ್ದಾರ. ಅನ್ಕಾನ್ಸ್ಟಿಟ್ಯೂಷನಲ್ ಇಲ್ಲೀಗಲ್ ಅಂದ್ರೆ ನೆಕ್ಸ್ಟ್ ಲಾಜಿಕಲ್ ಹೆಜ್ಜೆ ಏನಾಗಬೇಕು, ಅದ್ರದ್ದು ವಸೂಲು ಮಾಡಬೇಕು ಇಲ್ಲೋ? ಇಲ್ಲ ನನಗನ್ನಿಸ್ತದ್ರಿ, ಈಗ ನಮಗೆ ಹಂಗೆ ಒಂದು ಈ ವಯಸ್ಸಿನೊಳಗೆ 80 ವಯಸ್ಸಿನೊಳಗೆ ಆಕ್ರೋಶದ ಈ ವಯಸ್ಸಿನೊಳಗೆ ಒಂದು ಮಹತ್ವದ್ದು ಈ 30 ವರ್ಷಗಳ ಹಿಂದೆ ಏನೊಂದು ನಾವೆಲ್ಲರೂ ನೋಡಿದ್ದೇವೆ ಅದೇನು ಅನ್ನೋದನ್ನ. ಸೊ ಇದು ಅದ, ದಯವಿಟ್ಟು ನಿಮ್ಮ ಪೀಳಿಗೆಯವ್ರು ನೀವು ದಯವಿಟ್ಟು ನಿಮ್ಮ ಕ್ಲೀನ್ ಆಗೋ ಪ್ರೊಸೆಸ್ ಶುರು ಆಗ್ತದೆ, ಅವಾಗ ನಿಮಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಬರ್ತದೆ, ಇಲ್ಲಿಗೆ ಬರೋದಿಲ್ಲ. ಸರ HD ಕುಮಾರಸ್ವಾಮಿ ಎಲ್ಲದಂತ ಮತ್ತೆ ನೋಡಿಲ್ಲ, ಅದು ಯಾರು ಪ್ರಧಾನಮಂತ್ರಿಯಿಂದ ಶುರು ಮಾಡಿಕೊಂಡು ಇವರಿಗೆಲ್ಲ ಭೂಮಿ ಗೋಮಾಳ ಇವ್ರನ್ನ ದಕ್ಕಿಸ್ಕೊಂಡವರೇ ದೇವೇಗೌಡರು. ಮತ್ತು ಈ ದೇವೇಗೌಡರು JDS ರಾಷ್ಟ್ರ ಅಧ್ಯಕ್ಷರದಾರ, ಅದರೋ ಇಲ್ಲ ಸರ್? ಅದೊಂದು ಇದು ಅದ ನೋಡಿ, ಸಾವಕಾಶ ಆರಾಮಾಗಿ ನೋಡಿಕೊಂಡು ಏನಾಗಲ್ಲ. ಅಲ್ಲ ಒಂದು ಸಣ್ಣ ತಾಕೆವು ಯಾರು ಈ ಮಹಾಭೂಪ HD ಕುಮಾರಸ್ವಾಮಿ, ಆಮೇಲೆ ಅವ್ರಿಗೆ ಇನ್ನೊಬ್ಬ ಇದಾನ ದೊಡ್ಡ ಭೂಪವ, ಅವನ ಹೆಸರು DC ತಮ್ಮಣ್ಣ ಅಂತ ಕಳ್ಳ. ಇದೆಲ್ಲ ಯಾರು ಶುರು ಮಾಡಿದವರು? G ಮಾದೇಗೌಡ. ಮಂಡ್ಯದೊಳಗೇನು MP ಇದ್ರು, ಸ್ವತಂತ್ರ ಹೋರಾಟಗಾರ ಏನದಾರ, ಅವ್ರು ವಯಸ್ಸಾಗಿದ್ರು ಹಿರೇಮಠರು. ನೀವೇನು ಜಾದವ್ ಮಾಡ್ತೀರಿ ಗೊತ್ತಿಲ್ಲ, ನೀವು ಬಳ್ಳಾರಿ ಒಳಗಾಯ್ತು ಅದಾಯ್ತು ಎಲ್ಲರೂ ಯಶಸ್ವಿ ಮಾಡ್ತಿದ್ರೆ ನನಗೆ ಒಟ್ಟ ನ್ಯಾಯಾಲಯದಿಂದ ನ್ಯಾಯ ಸಿಗವಲ್ದು. ಅದಕ್ಕೆ ನಾನು ಅದೇ ನೀವು ನಿಮ್ಮ ಜೀವನ ಸಾರ್ವಜನಿಕ ಜೀವನದ ಸಲುವಾಗಿ ಕಾವೇರಿ ನದಿ ನಮ್ಮ ನ್ಯಾಯದ ಸಲುವಾಗಿ ಮಾಡಿದವರು ನಾ ಮಾಡ್ತೀನಿ ಅಂತೇಳಿ ಅದನ್ನು ತಗೊಂಡೋಗಿದ್ದೆ. ತಮ್ಮಣ್ಣಂದು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೆ, ನಾವೇ ಅದನ್ನ ಹೋಗಿದ್ದು. ಈಗ ಬಂದು ಅವನಿಗೆ ನ್ಯಾಯಾಲಯಕ್ಕೆ ನಿಂದಿರ್ಬೇಕಡ ಅಂದ್ರೊಳಗೆ ಕಳ್ಳ. ಈ HD ಕುಮಾರಸ್ವಾಮಿ ಅಂತೂ ಏನ್ರಿ 20ಕ್ಕಿಂತಲೂ ಹೆಚ್ಚು ಎಕರೆ ಗೋಮಾಳ ಜಮೀನು ಸರ್. ಗೋಮಾಳ ಜಮೀನು ಯಾರಿಗೆ? ನಿರ್ಗತಿಕರಿಗೆ. ಅವ್ರು ಎಷ್ಟು ನಿರ್ಗತಿಕರ ಅನ್ನೋದು ನಿಮ್ಗೆ ಗೊತ್ತಿದೆ. ಅವ್ರಿಗೆ ಅಷ್ಟೇ ಅಲ್ಲ, ದೇವೇಗೌಡರ ಹೆಂಡತಿಯ ತಂಗಿ ಸಾವಿತ್ರಮ್ಮ, ಅವ್ರಿಗೂ 20 ಎಕರೆ. ಅವ ಹೆಣ್ಮಗಳು ದೊಡ್ಡ ಉಪಕಾರ ಮಾಡಿ ಇವರಿಗೆ ದಾನ ಕೊಡ್ತಾಳ ಈ ನಿರ್ಗತಿಕರಿಗೆ, ರೋಡ್ ಮೇಲೆ ಇದ್ದವರಿಗೆ. ಅಲ್ಲ ಎಲ್ಲಿಗೂ ಒಯ್ದಾರ ನೋಡ್ರಿ ಇವರು. ಸಾಮೂಹಿಕ ಎಂತೆಂಥ ಮಂದಿ ಇದ್ರು ಅವಾಗ, ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸು ಎಲ್ಲ ಎಂತೆಂಥ ಮಂದಿ ಆಗಿ ಹೋಗ್ಯಾರ ನಮ್ಮ ದೇಶದ ಪಬ್ಲಿಕ್ ಲೈಫ್. ಇವ್ರಂಥವ್ರು ಅದಾರ ನೋಡ್ರಿ. ಅದ್ಮೇಲೆ SC ST ಅವ್ರದ್ದು, ಬಡವರದು ಎಲ್ಲ ಜಮೀನು ಹೊಡೆದಾರ, ಅದನ್ನ ಖರೀದಿ ಮಾಡ್ಯಾರಂತ. ಈಗ ನನ್ನ ವಾಚನ ಕಳವತನ ಮಾಡಿ ನೀವು ಅವ್ರಿಗೆ ಮಾರಾಟ ಮಾಡಿದ್ರೆ ಅದು ಲೆಜಿಟಿಮೇಟ್ ಆಗ್ತದ್ರಿ ಸರ್? ಅದಕ್ಕೆ ಆ CLDDಗೆ ಏನ್ರಿ ಬೆಲೆ ಇದೆ? ಇಲ್ಲ, ಭಾಳ ಇದಾರೆ. ಇದು ಒಂದು ಕೊಟ್ಟಿರ್ತೀನಿ ನಿಮಗೆ ಯಾರಿಗಾರ ಬೇಕಂದ್ರೆ ನಮ್ಮ ಆಫೀಸ್ದೊಳಗೆ ಮಾಡಿದ್ದಾರೆ ಬಂತು. ಆಮೇಲೆ ಹೈಕೋರ್ಟಿಗೆ ಹೋಗಿದ್ದೇವೆ, ಅದನ್ನ ಪಾಲನೆ ಮಾಡಿಲ್ಲ ಅಂತ ಈಗ ಏನ್ ನಡೆದಿದೆ, ಕಂಟೆಂಪ್ಟ್ ನಡೆದಿದೆ, ಎಲ್ಲ ಡಾಕ್ಯುಮೆಂಟ್ಸ್ ಅದಾವ ಇದ್ರೊಳಗೆ. ಸೊ ಅವ್ರ ಬಗ್ಗೆ ಎಷ್ಟು ಕಡಿಮೆ ಅದಾರ. ನಡ್ಡಾನೋ ಯಾರು ಅವರು ಪ್ರೆಸಿಡೆಂಟ್ ಅದಾರ ಅಲ್ಲೇ ನ್ಯಾಷನಲ್ ಲೆವೆಲ್ದೊಳಗೆ. ಇಲ್ಲಿ
ಯಾರದಾರ ಅನ್ನೋದು ನಿಮ್ಗೆ ಗೊತ್ತದ, ನಾನು ಹೇಳಬೇಕಾಗಿಲ್ಲ. ಇವರೆಲ್ಲರೂ ಕೂಡಿ ಅವ್ರ ಅಪ್ಪನೇ ಹೇಳ್ತಾನೆ ರೇವಣ್ಣ ಏನಂತ, ಇದು ಹೊಸದಲ್ಲ, ಹಳೆದಿದು. ಅರೆ ಹಳೆದಿದ್ರೆ ಇಂಥ ಮಾಡಬಾರದ ಕೆಲಸ ಮಾಡಿದ್ರೆ ಮಹಾಪರಾಧ. ಅವನ್ನ ಉಮೇದುವಾರ ಮಾಡ್ತಾರೆ, MP ಕ್ಯಾಂಡಿಡೇಟ್ ಮಾಡ್ತಾರೆ, ಯಾರ ನಾಚಿಗಿಡಿಗಳು. ಇವರೆಲ್ಲರೂ ಹೋಗ್ಬೇಕು ಸರ್ ಸಾರ್ವಜನಿಕ ಜೀವನದಿಂದ. ನಾನು ಹೇಳ್ತೀನಿ ನಿಮಗೆ, ನೀವೆಲ್ಲ ತಯಾರಾಗಬೇಕು. ನಾವಂತೂ ಎಲ್ಲೆಲ್ಲಿ ಹಿಡಿದೇವು ನೋಡಿ, ನೀವು ಬಳ್ಳಾರಿ ಇದೆಲ್ಲ ಮಾಡೇವು, ಇದನ್ನು ಕೂಡ ಒಯ್ತಾ ಇದ್ದೇವೆ, ನಾವು ಬಿಡ್ತಾ ಇಲ್ಲ. ಈಗ ಅವ್ರು ತೀರ್ ಹೋದ್ರು ಮಾದೇಗೌಡರು, ಅವಾಗ ಅಲ್ಲಿ ಪ್ರಶ್ನೆ ಬಂತು ಯಾರು ಮಾಡಬೇಕು. ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಈಗ ಇದ್ರೊಳಗೆ ಅವ್ರದ್ದೇನು ಸ್ವಾರ್ಥ ಇದೆ, ನಮ್ದೇನಿದೆ, ಸಾರ್ವಜನಿಕ ಹಿತಾಸಕ್ತಿ ಇದೆ. ಪ್ರಶಾಂತ್ ಭೂಷಣ್ ಅವರು ನಾವು ಏನೇನು ಮಾಡಿದ್ವಿ ಹೇಳಿದ್ರು, ಸುಪ್ರೀಂ ಕೋರ್ಟ್ ಒಪ್ತು. ಈಗ ಅವ್ನಿಗೆ SLP ಅವನ ಮುಖಕ್ಕೆ ಎಸದ್ ಬಿಟ್ಟದ, ತಿರುಗಿ ಅವನ ಟ್ರಯಲ್ಗೆ ನಿಲ್ಲಿರ್ಬೇಕು. DC ತಮ್ಮಣ್ಣ ಅವನ್ನೆಲ್ಲ ಇದ್ರೊಳಗೆ ಅದಾವ್ರಿ ಸರ್. ಅವ ಏನು ತನ್ನ ಹೆಂಡತಿ ಮಗಳು ಎಲ್ಲರಿಗೂ ಹಂಚಾರ. ಇದು ನೋಡ್ರಿ, ಬಡವರು ಭೂಮಿ ತಗೊಂಡು ಈ ರೀತಿ ಮಾಡೋರು, ಇವ್ರು ಸಾರ್ವಜನಿಕ ಸೇವಕರಾಗ್ಲಿಕ್ಕೆ ಯೋಗ್ಯರದಾರೆ, ಪ್ರತಿನಿಧಿ ಆಗ್ಲಿಕ್ಕೆ ಯೋಗ್ಯರದಾರ, ನಾವು ವಿಚಾರ ಮಾಡ್ಬೇಕು.